ನಾಳೆ ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳ 118ನೇ ಜನ್ಮದಿನೋತ್ಸವ. ಸಿದ್ಧಗಂಗಾ ಮಠಕ್ಕೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ಶ್ರೀಗಳ ಜನ್ಮದಿನದ ಕಾರ್ಯಕ್ರಮಕ್ಕೆ ರಾಜನಾಥ್ ಸಿಂಗ್ ಆಗಮನ. ನಾಳೆ ತ್ರಿವಿಧ ದಾಸೋಹಿ ನಡೆದಾಡುವ ದೇವರು ಜನ ಸೇವೆಗಾಗಿ ನಿಂತಿದ್ದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ 118ನೇ ಜನ್ಮದಿನೋತ್ಸವ. ಅನ್ನ ಅಕ್ಷರ ಆಶ್ರಯ ದಾಸೋಹದ ಮೂಲಕ ಜಗತ್ ಪ್ರಸಿದ್ಧಗೊಂಡ ಸಿದ್ಧಗಂಗಾ ಮಠದ ಸಿದ್ಧಗಂಗಾ ಶ್ರೀಗಳ ಜನ್ಮದಿನವನ್ನ ಗುರುವಂದನಾ ಕಾರ್ಯಕ್ರಮ ಆಚರಿಸಲಾಗಿದ್ದು, ಮಠದಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಶ್ರೀಗಳ ಜನ್ಮದಿನವನ್ನ ತಾಲೂಕಿನಲ್ಲಿ ಮಾತ್ರವಲ್ಲದೆ ಇಡೀ ನಾಡಿನಾದ್ಯಂತ ಆಚರಣೆ ಮಾಡ್ತಾ ಇದ್ದು, ಶ್ರೀಗಳ ಹೆಸರಲ್ಲಿ ಎಲ್ಲೆಡೆ ದಾಸೋಹ ವ್ಯವಸ್ಥೆ ಮಾಡಲಾಗಿದೆ. ಮಠಕ್ಕೆ ಸುಣ್ಣ ಬಣ್ಣ ಬಳಿದು ತಳಿರು ತೋರಣ ಕಟ್ಟಲಾಗಿದ್ದು, ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ. ಅಲ್ಲದೆ ಮಠಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಇನ್ನು ಶ್ರೀಗಳ ಜನ್ಮದಿನೋತ್ಸವಕ್ಕೆ ನಗರದೆಲ್ಲೆಡೆ ಫ್ಲೆಕ್ಸ್ ಬ್ಯಾನರ್ಗಳು ರಾರಾಜಿಸ್ತಾ ಇವೆ. ಅಲ್ಲದೆ ನಗರದೆಲ್ಲೆಡೆ ಅನ್ನ ಸಂತರ್ಪಣೆಗೆ ಭಕ್ತರು ಸಕಲ ತಯಾರಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಶಿವಕುಮಾರ ಮಹಾಸ್ವಾಮಿಗಳ ಗದ್ದುಗೆಗೆ ವಿಶೇಷ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ನಾಳೆ ಶ್ರೀಗಳ ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿ ಸೋಮಣ್ಣ, ಡಿಸಿಎಂ ಡಿಕೆ ಶಿವಕುಮಾರ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಸುತ್ತೂರು ಮಠದ ಶ್ರೀಗಳು ಸೇರಿ ಹಲವಾರು ಮಂದಿ ಗಣ್ಯರು ಭಾಗಿಯಾಗಲಿದ್ದಾರೆ. ಇನ್ನು ಶ್ರೀಗಳ ಜನ್ಮದಿನೋತ್ಸವದ ಹಿನ್ನೆಲೆ ಶ್ರೀಗಳ ಗದ್ದುಗೆಗೆ ವಿಶೇಷ ಪೂಜೆ, ಮಂತ್ರ ಪಠನೆ ನಡೆಸಲಾಗುವುದು. ಬಳಿಕ ಬೆಳಗ್ಗೆ 8 ಗಂಟೆಗೆ ಶಿವಕುಮಾರ ಶ್ರೀಗಳ ಪುತ್ಥಳಿಯನ್ನ ಮಠದ ಆವರಣದಲ್ಲಿ ಮೆರವಣಿಗೆ ಮಾಡಲಾಗುವುದು. ಅಲ್ಲದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸುಮಾರು 118 ಮಂದಿ ಮಕ್ಕಳಿಗೆ ಶಿವಕುಮಾರ ಶ್ರೀಗಳ ಹೆಸರನ್ನಿಡುವ ಮೂಲಕ ನಾಮಕರಣ ಶಾಸ್ತ್ರ ನಡೆಸಲಾಗುತ್ತಂತೆ. ಅಲ್ಲದೆ ನಾಳಿನ ಕಾರ್ಯಕ್ರಮಕ್ಕೆ ಸುಮಾರು 1 ಲಕ್ಷ ಮಂದಿ ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದ್ದು, ಬರುವ ಎಲ್ಲ ಭಕ್ತರಿಗೂ ಪ್ರಸಾದ ಹಾಗೂ ವಸತಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬರುವ ಏಪ್ರಿಲ್ 1 ಇಂದೇ ಬರುವ ಮಂಗಳವಾರ ನಮ್ಮ ಪರಮ ಪೂಜ್ಯ ಗುರುದೇವರ 118ನೇ ಜಯಂತಿಯ ಪವಿತ್ರ ಮಂಗಲ ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ನಾವು ಏಪ್ರಿಲ್ 1ರಂದು ಆಚರಿಸಿಕೊಂಡು ಬರುವಂತಹದ್ದು ಪ್ರತ್ಯೇಕವಾಗಿ ತೆಗೆದಿರುವಂತಹದ್ದು. ಈ ಸಂದರ್ಭದಲ್ಲಿ ನಾನು ಹೇಳುವಂತಹದ್ದಿಷ್ಟೇ, ಹಳ್ಳಿ ಕಡೆ ಪಟ್ಟಣದಲ್ಲಿ ಅಲ್ಲಲ್ಲೇ ಎಲ್ಲರೂ ಕೂಡ ಅವರ ಸ್ಮರಣೆಯನ್ನು ಮಾಡುವಂತಹ ಜಯಂತಿಯನ್ನು ಆಚರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. 1ನೇ ತಾರೀಕು ಮಠಕ್ಕೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅನಂತರ ಅವರು ಬೇರೆ ದೇಶದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ. 1ನೇ ತಾರೀಕು ಶ್ರೀ ಮಠದಲ್ಲಿಯೇ ಈ ಕಾರ್ಯಕ್ರಮ ನಡೆಸಿ ಅನಂತರ ಅವರವರ ಇಚ್ಛೆಗನುಸಾರವಾಗಿ ಅವರು ಬೇರೆ ಕಡೆ ಅವರವರ ವ್ಯಾಪ್ತಿಯಲ್ಲಿ ಮಾಡಿಕೊಳ್ಳುವಂತಹ ಒಂದು ಕಾರ್ಯಕ್ರಮ ಮಾಡಿಕೊಂಡು ಅವರ ಭಕ್ತಿಯ ಪ್ರತೀಕವಾಗಿ ಅನ್ನುವಂತಹ ಒಂದು ಮನವಿಯನ್ನು ಇರುತ್ತೆ. ಈ ಒಂದು ಬರುವ 1ನೇ ತಾರೀಕಿನ ಒಂದು ಕಾರ್ಯಕ್ರಮ ಒಂದೇ ಅಧಿವೇಶನ ಇರುವಂತಹದ್ದು. ಬೆಳಿಗ್ಗೆ ವಿಶೇಷವಾದ ಪೂಜಾ ಕಾರ್ಯಕ್ರಮಗಳು, ಅನಂತರ 8:30 ಒಂದು 1:30 ಗಂಟೆವರೆಗೂ ಪೂಜೆಯ ಒಂದು ಪುತ್ಥಳಿಯ ಒಂದು ಮಹೋತ್ಸವ ಇರುವಂತಹದ್ದು, ಉತ್ಸವ ಇರುವಂತಹದ್ದು. ಆನಂತರದಲ್ಲಿ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗುವಂತಹದ್ದು. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಿಮಗೆ ಹೆಸರು ಇರುವಂತಹ ಅಗತ್ಯ ಇಲ್ಲ, ಎಲ್ಲರೂ ಬರುವಂತಹವರು ಗೊತ್ತಿರುವಂತಹವರು. ಕೇಂದ್ರ ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಇದರ ಉದ್ಘಾಟನೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಪುತ್ತೂರಿನ ಗುರು ಶ್ರೀಗಳ ಮಹಾಸ್ವಾಮಿಗಳ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ನಮ್ಮ ಪಿಎಸ್ಸಿಗಳು ಇರ್ತಾರೆ. ಜೊತೆಗೆ ವಿ ಸೋಮಣ್ಣನವರು ರೈಲ್ವೆ ರಾಜ್ಯ ಸಚಿವರು ಮತ್ತು ಜಲಶಕ್ತಿ ಸಚಿವರಾಗಿರುವಂತಹ ಅವರು, ಗೃಹ ಸಚಿವರಾದ ಪರಮೇಶ್ವರ್ ಅವರು, ಸಹಕಾರ ಸಚಿವರಾದ ರಾಜನ್ ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಶಾಸಕರುಗಳಾದ ಶ್ರೀ ಜ್ಯೋತಿ ಗಣೇಶ್ ಅವರು, ಸುರೇಶ್ ಗೌಡರವರು ಮತ್ತು ನಮ್ಮ ಜನಮಂಗಲ ಕ್ಷೇತ್ರದ ಶಾಸಕರಾದ ಶ್ರೀನಿವಾಸ್ ಅವರು ಈ ಒಂದು ವೇದಿಕೆಯನ್ನು ಇರ್ತಾರೆ. ಬೇರೆ ಬೇರೆ ಶಾಸಕರು ಕೂಡ, ಏಕೆಂದರೆ ರಾಜನಾಥ್ ಸಿಂಗ್ ಬರುವಂತಹ ಸಂದರ್ಭದಲ್ಲಿ ಅವರ ಒಂದು ಪಕ್ಷದವರು ಬರಬಹುದು ಅಂತ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಎಂಪಿಗಳು ಬರ್ಬೋದು. ಅಧ್ಯಕ್ಷತೆಯನ್ನು ವಹಿಸುವಂತಹ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯವಾಗಿ ಅವರು ಕೂಡ ಅಧ್ಯಕ್ಷತೆಯನ್ನು ವಹಿಸುವಂತಾಗಿದ್ದಾರೆ. ಎಲ್ಲರೂ ಕೂಡ ಭಾಗವಹಿಸುವಂತಾಗಿದ್ದಾರೆ. ಜೊತೆಗೆ ಬೇರೆ ಬೇರೆ ಮಠ ಸ್ವಾಮೀಜಿಗಳು ಕೂಡ ಆಗಮಿಸುವಂತಹ ಒಳ್ಳೆಯದಾಯ್ತದ್ದು. ಅದೇ ಮುಖ್ಯವಾಗಿರುವಂತಹದ್ದು ರಾಜನಾಥ್ ಸಿಂಗ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಅವರ ಉದ್ಘಾಟನೆ ಮತ್ತು ಅವರ ಅಧ್ಯಕ್ಷತೆ ಮತ್ತು ಎಲ್ಲ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವಂತಹ ಅವರು ಇದ್ದಾರೆ. ಈ ಕಾರ್ಯಕ್ರಮ ಮಧ್ಯಾಹ್ನದ ಯಾವುದೇ ಕಾರ್ಯಕ್ರಮ ಇದೆ, ಯಾಕೆಂದರೆ SSC ಎಕ್ಸಾಮ್ ನಡೀತಾ ಇರೋದ್ರಿಂದ
ಬೇರೆ ಏನೇ ಚಟುವಟಿಕೆ ನಡೆಯೋದಕ್ಕೆ ಅಷ್ಟು ಉಚಿತವಾದದ್ದಲ್ಲ. ಕೆಲವು ಮಕ್ಕಳಿಗೆ ಪರೀಕ್ಷೆ ಇರೋದ್ರಿಂದ ಯಶಸ್ವಿ ಮಕ್ಕಳು ಜಾಸ್ತಿ ಸಂಖ್ಯೆ ಇರೋದ್ರಿಂದ ಅವತ್ತು ಏನೋ ನನಗೆ ಪರೀಕ್ಷೆ ಇಲ್ಲದಿರದೆ ಒಂದು ಪುಣ್ಯ ಅಂತ ಭಾವಿಸಬೇಕಾಗಿರುವಂತಹದ್ದು. ಅವತ್ತು ಬೆಳಗಿನ ಕಾರ್ಯಕ್ರಮ ನಡೀತದೆ. ಸಂಜೆ ಮತ್ತು ಬೆಳಗ್ಗೆ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಕೂಡ ಇದೆಲ್ಲರೂ ಕೂಡ ಪಾಲ್ಗೊಳ್ಳಲು ಇದೊಂದು ಭಕ್ತಿಯ ಕಾರ್ಯಕ್ರಮ, ಇದೊಂದು ಪೂಜೆಯ ಸ್ಮರಣೆಯ ಕಾರ್ಯಕ್ರಮ, ಇದೊಂದು ಜಯಂತಿ ಅಂದರೆ ಏನೋ ಒಂದು ಉತ್ಸಾಹ ಸಂತೋಷವನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ತಾ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸುವಂತಹ ಮನೋಭಾವ ಇಟ್ಟುಕೊಂಡು ಎಲ್ಲರೂ ಕೂಡ ಪ್ರೀತಿಯಿಂದ ಬರಲಿ ಅಂತ ನಾನು ಪ್ರಾರ್ಥನೆ. ಇನ್ನು ಶಿವಕುಮಾರ ಮಹಾಸ್ವಾಮಿಗಳ ಜನ್ಮ ದಿನೋತ್ಸವದ ಕಾರ್ಯಕ್ರಮದ ಉಸ್ತುವಾರಿಯನ್ನ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ವಹಿಸಿಕೊಂಡಿದ್ದು ಕಾರ್ಯಕ್ರಮದ ವ್ಯವಸ್ಥೆಯನ್ನ ಪರಿಶೀಲನೆ ನಡೆಸಿದ್ದಾರೆ. ಲಕ್ಷಾಂತರ ಮಂದಿ ಭಕ್ತರು ಕಾರ್ಯಕ್ರಮಕ್ಕೆ ಆಗಮಿಸುವುದರಿಂದ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ನಮ್ಮೆಲ್ಲರ ಆರಾಧ್ಯ ದೈವ ನಡೆದಾಡೋ ದೇವರು ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ 118ನೇ ಗುರುವಂದನಾ ಕಾರ್ಯಕ್ರಮ. ಈ ರಾಷ್ಟ್ರ ಕಂಡ ಮಹಾನ್ ತಪಸ್ವಿಗಳು, ಪವಾಡ ಪುರುಷರು, ರಾಷ್ಟ್ರದಲ್ಲಿರ್ತಕ್ಕಂಥ ಧ್ವನಿ ಇಲ್ಲದ, ಆಸರೆ ಇಲ್ಲದ ಎಲ್ಲ ವರ್ಗದ ಮಕ್ಕಳಿಗೂ ಕೂಡ ಸಮಾನತೆಯನ್ನು ಕೊಡೋದ್ರ ಮುಖೇನ ಬಡವನ ಮಕ್ಕಳು ಕೂಡ ವಿದ್ಯಾವಂತರಾಗಿ ಈ ದೇಶದಲ್ಲಿ ಅತ್ಯುನ್ನತ ಸ್ಥಾನಗಳನ್ನು ಗಳಿಸಬೇಕು, ಆತನ ಕುಟುಂಬ ಕೊಡೋ ಮೇಲ್ಪಂಕ್ತಿಗೆ ಬರಬೇಕು ಅಂತ ಚಿಂತನೆಯನ್ನು ಮಾಡಿ ಸುಮಾರು 80 ವರ್ಷಕ್ಕೂ ಮೇಲ್ಪಟ್ಟು ತಮ್ಮ ದೇಹವನ್ನು ಸಮರ್ಪಣೆ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ತಪಸ್ವಿಯ ಒಂದು ಗುರುವಂದನಾ ಕಾರ್ಯಕ್ರಮ 1ನೇ ತಾರೀಕು ಏಪ್ರಿಲು ಶ್ರೀಮಠದಲ್ಲಿ ನಡೀತಾ ಇದೆ. ಇದರ ಉದ್ಘಾಟನೆಯನ್ನು ಭಾರತ ಸರ್ಕಾರದ ಮಂತ್ರಿಗಳಾದ ನಮ್ಮೆಲ್ಲರ ನಾಯಕರು ಆದ ಸನ್ಮಾನ್ಯ ರಾಜನಾಥ್ ಸಿಂಗ್ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅವತ್ತು ಒಂದು ಹಾಸ್ಟೆಲ್ ಕಟ್ಟಡವನ್ನು ಕೂಡ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಲಕ್ಷಾಂತರ ಭಕ್ತರು ಯಾವುದೇ ಒಂದು ಮಾಹಿತಿಯ ಕೊರತೆ ಇದ್ದರೂ ಕೂಡ ತಾವೇ ಸ್ವತಃ ಬಂದು ಶ್ರೀಗಳವರ ಕೃಪಾಶೀರ್ವಾದವನ್ನು ಪಡೀತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮಿಗಳವರು, ಕಿರಿಯ ಶ್ರೀಗಳಾಗಿರ್ತಕ್ಕಂಥ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರು, ಸುತ್ತೂರು ಮಹಾಸ್ವಾಮಿಗಳವರು, ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಗೃಹ ಮಂತ್ರಿಗಳು, ನಮ್ಮ ಮಿತ್ರರಾದ ಡಾಕ್ಟರ್ ಪರಮೇಶ್ವರ್ ಅವರು, ಸಹಕಾರ ಮಂತ್ರಿಗಳಾದ ಸನ್ಮಾನ್ಯ ರಾಜಣ್ಣವರು, ಶಾಸಕ ಮಿತ್ರರುಗಳಾದ ಸುರೇಶ್ ಗೌಡರು, ಜ್ಯೋತಿ ಗಣೇಶ್ ಅವರು, ನೆಲಮಂಗಲದ ಶಾಸಕರು ಮತ್ತು ಇನ್ನಿತರೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಟ್ನಲ್ಲಿ ಸಿದ್ಧಗಂಗಾ ಶ್ರೀಗಳ ಜನ್ಮ ದಿನೋತ್ಸವ ನಾಡಿನ ಜನತೆಗೆ ಹಬ್ಬವೇ ಆಗಿದ್ದು ನಾಳಿನ ದಿನಕ್ಕಾಗಿ ಭಕ್ತರು ಕಾತುರದಿಂದ ಕಾಯುತ್ತಿದ್ದಾರೆ. ಆದರೆ ಮಠದ ಕಾರ್ಯಕ್ರಮದಲ್ಲಿ ರಕ್ಷಣಾ ಸಚಿವರೊಂದಿಗೆ ಡಿಸಿಎಂ ಡಿಕೆಶಿ ವೇದಿಕೆ ಹಂಚಿಕೊಳ್ತಾ ಇರುವುದು ಭಾರಿ ಕುತೂಹಲವನ್ನ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.